ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಪ್ರೊಟೆಸ್ಟ್ನ ಕಂಪ್ಲೀಟ್ ರಿಪೋರ್ಟ್ ಅಮಿತ್ ಶಾ ಕೈ ಸೇರಿದೆ ವಿತ್ ವಿಡಿಯೋಸ್, ವಿತ್ ಒಂದೊಂದು ಫ್ರೇಮ್ನ ವಿಜುವಲ್ಸ್ ಅಮಿತ್ ಶಾ ಕೈ ಸೇರಿದೆ. ಈಗ ಶುರುವಾಗಿದೆ ಅಸಲಿ ಕಾರ್ಯಾಚರಣೆ. ಯಾರು ಬಂದಿದ್ರು ಗೊತ್ತಾ ಸಿಜೆಪಿ ಪ್ರೊಟೆಸ್ಟಲ್ಲಿ? ಇದು ನೋಡಿ ಒಂದ್ಸಲ. ಸಿಜೆಪಿ ಪ್ರೊಟೆಸ್ಟು ಈ ದೇಶವನ್ನು ಹೊತ್ತಿ ಉರಿಸೋದಿಕ್ಕೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿ ಸಿಕ್ಕಿದ್ದಾಗಿದೆ. ಅದನ್ನು ಹೊಸದಾಗಿ ಹೇಳೋದೇನು ಉಳ್ಕೊಂಡೇ ಇಲ್ಲ. ಈಗಾಗಲೇ ಹಲವಾರು ಆಯಾಮಗಳನ್ನು ರಿವ್ಯೂ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದು ದೇಶಕ್ಕೆ ಎಷ್ಟು ಡೇಂಜರಸ್, ನಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸುತ್ತಲಿನ ಸಮಾಜವನ್ನು ಈ ವಿಚಾರದ ಬಗ್ಗೆ ಎಚ್ಚರಿಸಬೇಕಾಗಿದೆ, ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ದೇಶಕ್ಕಾಗಿ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಮುಖವಾಡ ತೊಟ್ಟು ಅಲ್ಲಿ ಬಂದಿದ್ಯಾರು ಅನ್ನೋದೆಲ್ಲ ನೋಡ್ತಿದ್ದೀವಲ್ಲ. ಈಗ ನೋಡಿ ಅಸಲಿಯತ್ತು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ನೋಡ್ಬಿಟ್ಟೋಣ. ಅಮಿತ್ ಶಾ ಅವ್ರೀಗ ಭರ್ಜರಿ ಆ್ಯಕ್ಷನ್ಗೆಲ್ಲ ಮುಂದಾಗ್ತಿರೋದು. ಸಿಜೆಪಿ ಜಿರಳೆಗಳಿಗೆ ಈಗ ಕಾದಿದೆ ಹಬ್ಬ. ಫಸ್ಟ್ ನೋಡ್ಬಿಡೋಣ ಯಾರು ಬಂದಿದ್ರು ಅಂತ. ಗ್ಯಾಂಗ್ಸ್ಟರ್ ಯಾವಾಗ ನೀಟ್ ಎಕ್ಸಾಮ್ ಬರೆದಿದ್ದು ಅನ್ನೋದು ಗೊತ್ತಾಗಿಲ್ಲ. ಈ ಹಾಜಿ ಅಫ್ಜಲ್ ನಾರ್ತ್ ಈಸ್ಟ್ ಡೆಲ್ಲಿಯ ಒಬ್ಬ ಗ್ಯಾಂಗ್ಸ್ಟರ್, ಕೋಕಾ ಅಡಿಯಲ್ಲಿ ಅಕ್ಯೂಸ್ಡ್ ಇದ್ದ. ಯಾವಾಗ ನೀಟ್ ಎಕ್ಸಾಮ್ ಬರ್ದ ಪುಣ್ಯಾತ್ಮ ಅನ್ನೋದು ಗೊತ್ತಾಗಿಲ್ಲ ನೋಡಿ. ಈತ ನ್ಯಾಯ ಕೆಳಕ್ಕೆ ಬಂದಿದ್ದ ಸಿಜೆಪಿ ಪ್ರೊಟೆಸ್ಟಲ್ಲಿ ತನ್ನ ದೊಡ್ಡ ಗುಂಪನ್ನು, ಸಾವಿರಾರು ಜನರನ್ನು ಕರ್ಕೊಂಡು. ಇದು ಒಂದು ದೃಶ್ಯ ಸಾಕು ಅನ್ಸತ್ತೆ. ತುಂಬ ದೃಶ್ಯಗಳನ್ನು ಇಟ್ಟಿದ್ದೀವಿ. ಸಿಕ್ಕಾಕೊಂಡಿದ್ದಾರೆ ಜಿರಳೆಗಳು. ಅಲ್ಲಿ ಯಾರು ಬಂದಿದ್ರು, ಏನು ಮಾಡಿದ್ದಾರೆ ಎಲ್ಲವೂ ಕೂಡ ಬಟಾ ಬಯಲಾಗಿದೆಯಲ್ವಾ. ಎಲ್ಲಕ್ಕಿಂತ ಪ್ರಮುಖವಾಗಿ ಇದು ಒಂದು ದೃಶ್ಯ ನೋಡಿದ್ರೆ ಸಾಕು. ಯಾಕೆ ಬಂದಿದ್ದ ಈ ಗ್ಯಾಂಗ್ಸ್ಟರಲ್ಲಿ? ಆಮ್ ಆದ್ಮಿ ಜೊತೆ ಆಗಾಗ ಗುರುತಿಸ್ಕೊಂಡಿದ್ದಂತಹ ಈ ಗ್ಯಾಂಗ್ಸ್ಟರು ಹಾಜಿ ಅಫ್ಜಲ್ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಹಲವಾರು ಕೇಸ್ಗಳಿರುವ ಹಿಸ್ಟರಿ ಶೀಟರ್ ಈತ. ಸೀಲಾಂಪುರ್ ಕೋಕಾ ಅಕ್ಯೂಸ್ಡ್ ಒಬ್ಬ ಗ್ಯಾಂಗ್ಸ್ಟರ್. ಬಹಳ ದೊಡ್ಡ ಹೆಸರು ಆ ಜಗತ್ತಲ್ಲಿ. ಯಾಕೆ ಬಂದಿದ್ದ ಆಯ್ತಾ ಹೇಳಬೇಕೀಗ. ದೀಪ್ಗೆ ಅದಕ್ಕೆ ಆನ್ಸರ್ ಮಾಡಬೇಕು, ವಾಂಗ್ಚುಕ್ ಇದಕ್ಕೆ ಆನ್ಸರ್ ಮಾಡಬೇಕು. ಕಂಡವರನ್ನೆಲ್ಲ ಬರೋದಕ್ಕೆ ಬಿಟ್ಟಿದ್ದಾರಾ ಇವರ ಸ್ಟೂಡೆಂಟ್ಸು? ಸೊ ಈ ಸಿಜೆಪಿಯ ಹಿಂದೆ ಯಾರಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿದ್ದರಲ್ಲಿ ಅದೇನು ವಿಶೇಷನೇ ಅಲ್ಲ. ಬಟ್ ಇಲ್ಲಿ ಗ್ಯಾಂಗ್ಸ್ಟರ್ಸ್ ಕೂಡ ನೀಟ್ ಎಕ್ಸಾಮ್ ಹೆಸರಲ್ಲಿ ಬಂದಿದ್ರು ಅಂತ ಆಯಿತು. ಇನ್ನು ದೃಶ್ಯಗಳನ್ನು ನೋಡ್ತಾ ಹೋಗೋಣ. ಶಾಂತಿಯುತ ಪ್ರತಿಭಟನೆಯಲ್ಲಿ ಹೇಗೆ ಬ್ಯಾರಿಕೇಡ್ಗಳನ್ನು ಮುರಿದು ಬಿಸಾಕಿದ್ದಾರೆ. ಇದು ಬೇಡ. ಶಾಂತಿಯುತ ಪ್ರತಿಭಟನೆಯಲ್ಲಿ ಹೇಗೆ ಪೊಲೀಸರನ್ನು ಅಡಿಗೆ ಹಾಕಿ ಒಂದು ಪ್ರಾಣಿನೂ ಹಂಗೆ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ರೀ. ನಿಜವಾಗಿಯೂ ಯಾವ ಕೀಟನೂ ಹಂಗೆ ಹೊಸ್ಕಾಕಕ್ಕಾಗಲ್ಲ ಮನುಷ್ಯತ್ವ ಇರೋರಿಗೆ. ಅಷ್ಟು ಕೆಟ್ಟದಾಗಿ ಪೊಲೀಸರ ಮೇಲೆ 10 ಜನ ಬಿದ್ದು ಸಿಕ್ಕಲ್ಲಿ ಹೊಡೆದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದೇ ಹೆಚ್ಚು ಪೊಲೀಸರು. 50ಕ್ಕೂ ಹೆಚ್ಚು ಜನ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪೊಲೀಸರು. ದೃಶ್ಯ ನೋಡ್ಬೇಕು ನೀವು, ಹೆಂಗೆ ಹೊಡೆದಿದ್ದಾರೆ ಕಲ್ಲು ತಗೊಂಡು. ಒಪ್ಪಿಕೊಂಡಿದ್ದಾರೆ, ಮತ್ತೆ ವಿಡಿಯೋ ಮಾಡ್ಕೊಂಡು ನೋಡಿ. ನಾನು ಇಲ್ಲಿಂದ ಬಂದಿದ್ದೀನಿ, ನನ್ನ ಮುಟ್ಟಿದ್ರಷ್ಟೇ ಹೆಂಗೆ ಹೊಡಿತೀನಿ, ಮೋದಿ ಹೊಡಿತೀನಿ, ಸಂಸತ್ ಪುಡಿ ಮಾಡ್ತೀನಿ, ಏನೇನೆಲ್ಲ ಮಾತಾಡಿದ್ದಾರೆ. ಅಲ್ಲಿ ದೃಶ್ಯಗಳ ಸಮೇತ ಕ್ಯಾಪ್ಚರ್ ಆಗಿದೆ ಅವರ ಆಟಾಟೋಪಗಳು. ನಿನ್ನೆ ಏನು ಹೇಳಿದ್ರು ದೀಪ್ಗೆ ವಿಡಿಯೋ ಮಾಡಿ ಹೇಳಿದ್ದೇನು ನೋಡಿ, ಇಲ್ಲಿ ಲಾರಿಗಟ್ಟಲೆ ಕಲ್ಲು ತಂದು ನಿಲ್ಲಿಸಿದ್ದಾರೆ, ಇದು ನಮ್ಮ ಮೇಲೆ ಹಾಕೋಕ್ಕೆ, ನಮ್ಮ ಹೋರಾಟದ ದಾರಿ ತಪ್ಪಿಸಿದ್ದೀವಿ ಅಂತ ಪೊಲೀಸರು ಖುಷಿ ಪಡ್ತಿದ್ದಾರೆ. ನಾವು ಶಾಂತಿಯುತವಾದ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ದು ನೋಡಿದ್ದೀರಾ ಅಲ್ವಾ ವಿಡಿಯೋನ? ಆದರೆ ಈಗ ಅದೇ ಜಿರಳೆಗಳ ಕೈಯಲ್ಲಿ ಕಲ್ಲು, ದೊಣ್ಣೆ ಎಲ್ಲ ಬಂದಿದೆ. ಕಂಡವ್ರ ಮೇಲೆ ಕಲ್ಲು ತೂರಾಡಿದ್ದಾರೆ, ಪೊಲೀಸರನ್ನು ಹಿಗ್ಗ ಮುಗ್ಗ ಅಟ್ಟಾಡಿಸಿದ್ದಾರೆ. ಒಂದೆರಡು ದೃಶ್ಯ ಇಟ್ಕೊಂಡು
ಪೊಲೀಸರು ತಮ್ಮ ಆತ್ಮರಕ್ಷಣೆಗೆ ಅಲ್ಲ ಪೊಲೀಸರು ನಿಂತಿದ್ದಾರೆ, ಅವರ ಮೈ ಮೇಲೆ ಕಲ್ಲುಗಳ ರಾಶಿ ಬಂದು ಬಿದ್ದಿದೆ, ಅದೇ ಕಲ್ಲೆತ್ತು ವಾಪಸ್ ಹೊಡೆದಿದ್ದಾರೆ ಒಂದೆರಡು ಕಡೆ. ಅದೇ ದೃಶ್ಯ ತಗೊಂಡು ನೋಡಿ ಪೊಲೀಸರೇ ಕಲ್ಲು ಹೊಡೆದಿದ್ದು ಅಂತಿದ್ದಾರಲ್ಲ. ಈ ದೃಶ್ಯಗಳ ಸಾಕ್ಷಿ ಹೇಳ್ತಿಲ್ವಾ ಹೆಂಗೆ ಹೊಡೆದಿದ್ದಾರೆ ಇವ್ರು? ಆ ಸ್ಟೂಡೆಂಟ್ಸು ಇವರ ನೀಟ್ ಎಕ್ಸಾಮ್ ಅನ್ಯಾಯ ಆಯಿತು ಅಂತ ಹೋರಾಟ ಮಾಡ್ತಿರೋರು ಯಾವ ರೀತಿ ಸ್ವರೂಪ ಆಗಿದೆ ನೋಡಿ. ಕಾರು, ಜೀಪು, ಪೊಲೀಸ್ ವ್ಯಾನ್ಗಳು ಎತ್ತಿ ಉರುಳಿಸಿ ಬಿಸಾಕಿದ್ದಾರೆ, ಗಾಜುಗಳನ್ನು ಒಡೆದಿದ್ದಾರೆ, ಮೆಟ್ರೋ ಸ್ಟೇಷನ್ ಒಳಗೆ ನುಗ್ಗಿದ್ದಾರೆ, ಕ್ಲೋಸ್ ಮಾಡಿರೋ ಮೆಟ್ರೋ ಸ್ಟೇಷನ್ ಒಳಗಡೆ ಏನೇನು ದಾಂಧಲೆ ಮಾಡಿದ್ದಾರೆ. ಇದಕ್ಕಿಂತ ದೃಶ್ಯಗಳು ಬೇಕಾ? ಇದಕ್ಕಿಂತ ಸಾಕ್ಷಿ ಬೇಕಾ? ಸರ್ವಿಲೆನ್ಸ್ ಮಾಡಿದೆ. ಯಾವುದೇ ಪ್ರೊಟೆಸ್ಟ್ ಆದರೂ ಕೂಡ ಕಂಪ್ಲೀಟ್ ಕ್ಯಾಪ್ಚರ್ ಆಗಬೇಕಲ್ಲ ವಿಡಿಯೋ ಫುಟೇಜಸ್ಸು, ಅದನ್ನು ಮಾಡಿದ್ದಾರೆ. ಅದೇ ಕೋರ್ಟ್ಗೆ ಹೋಗಿದೆ. ಕೋರ್ಟಲ್ಲಿ ಏನಾಗತ್ತೆ ನೋಡಬೇಕು. ನಾವು ಎಲ್ಲರೂ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಮಳೆ ಎಲ್ಲ ಬಂದಿದೆ, ಮೈ ಒದ್ದೆ ಆದಾಗೆಲ್ಲ ವೀಡಿಯೋ ಮಾಡಿದ್ದಾರೆ. ಹೀಗೆ ಈ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲ ಊಟ ತಿಂಡಿ ವಾಶ್ರೂಮ್ಗೆ ಹೋಗುವಾಗಲೂ, ಟ್ರೀಟ್ಮೆಂಟ್ ತೊಗೊಳ್ತಿರೋವಾಗಲೂ, ಬಟ್ಟೆ ಎಲ್ಲ ಹೆಂಗೆಂಗೋ ಇರೋವಾಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ನಡೆಯುತ್ತೆ? ಅಲ್ಲಿ ಪ್ರೊಟೆಸ್ಟಲ್ಲಿ ಏನೇನೋ ನಡೆಯುತ್ತಾ ವೀಡಿಯೋ ಮಾಡೋದಕ್ಕೆ? ಜಸ್ಟ್ ಪ್ರೊಟೆಸ್ಟೇ ನಡೆಸೋಕೆ ಬಂದಿದ್ರಿ ತಾನೇ? ಯಾಕಿಷ್ಟು ಭಯ ಗೊತ್ತಿಲ್ಲ. ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಏನೇನೋ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಏನೇನೋ ಏನಕ್ಕೆ ನಡೆಯುತ್ತಲ್ಲಿ. ಸೊ ಈ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ಭಾರತವನ್ನು ಬುಡಮೇಲು ಮಾಡೋದಕ್ಕೆ ವಿದೇಶಿ ಶಕ್ತಿಗಳು ಅದೆಷ್ಟೋ ವರ್ಷಗಳಿಂದ, ಇನ್ಫ್ಯಾಕ್ಟ್ ದಶಕದಿಂದ ಪ್ರಯತ್ನ ಮಾಡಿ ಅದರಲ್ಲೂ ಕಳೆದ 5 ವರ್ಷಗಳಿಂದ ಭಾರತ ಮುನ್ನುಗ್ತಿರುವಂಥ ರೀತಿ ಕಂಗೆಡಿಸಿ ಜಗತ್ತನ್ನು ಏನೇನು ಮಾಡಿದ್ದಾರೆ, ಏನೇನು ಪ್ರಯತ್ನಗಳಾಗಿವೆ ಅನ್ನೋದು ಒಂದೊಂದೇ ಎಲ್ಲ ಬಯಲಾಗಿದೆ. CAA ಪ್ರೊಟೆಸ್ಟು, ಕೃಷಿ ಕಾಯ್ದೆ ಪ್ರೊಟೆಸ್ಟು, ಎಲ್ಲೆಲ್ಲಿಂದ ಫಂಡಿಂಗ್ ಆಯಿತು. ಮೊನ್ನೆ ಟ್ರಂಪ್ ಬಾಯಿ ಬಿಟ್ಟು ಹೇಳಿದ್ದನ್ನು ಕೇಳಿದ್ದೀವಿ ಅಲ್ವಾ? ಇಲ್ಲಿ ಆಡಳಿತ ಬದಲಾಯಿಸೋದಕ್ಕೆ, ಇಲ್ಲಿ ಅಧಿಕಾರ ಮಾಡ್ತಿರೋರನ್ನ ಬದಲಾಯಿಸೋದಕ್ಕೆ ಅಮೇರಿಕದಿಂದ ಇಷ್ಟೆಲ್ಲ ದುಡ್ಡು ಯಾಕೆ ಹೋಯಿತು ಅಂತ ಟ್ರಂಪೇ ಬಾಯಿ ಬಿಟ್ಟು ಹೇಳಿರೋದನ್ನು, ಡೀಪ್ ಸ್ಟೇಟ್ ಏನು ಮಾಡಿದೆ ಅಂತ ಹೇಳಿರೋದನ್ನು ಕಣ್ಣಾರೆ ಕಂಡಿದ್ದೀವಿ. ಇಷ್ಟರ ಮೇಲೆ ಇಲ್ಲಿ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಇಂತಹ ಹೋರಾಟಕ್ಕೆ, ಗ್ಯಾಂಗ್ಸ್ಟರ್ಗಳಂತೆ, ಪ್ಯಾಲೆಸ್ತೈನ್ ಫ್ಲ್ಯಾಗ್ ಹಿಡ್ಕೊಂಡು ಬರೋರಂತೆ, ಹಿಂದೂ ಧರ್ಮ ಅವಹೇಳನ ಮಾಡೋಕೆ ಬರೋರಂತೆ, ಆಜಾದಿ ಅಂತ ಹಾಡು ಹೇಳ್ಕೊಂಡು ಬರೋರಂತೆ, ಇವರೆಲ್ಲ ಯಾವ ನ್ಯಾಯ ಕೇಳಕ್ಕೆ ಬಂದಿದ್ದಾರೆ? ಆರ್ಟಿಕಲ್ 370 ಮರುಸ್ಥಾಪನೆ ಮಾಡಿ ಅಂತ ಕೇಳೋರು ಇವ್ರು ಯಾವ ನ್ಯಾಯ ಕೇಳಕ್ಕೆ ಬಂದಿದ್ದಾರೆ? ಅರ್ಥ ಆಗ್ತಿಲ್ಲ. ನರೇಂದ್ರ ಮೋದಿ ಅವರು ಒಂದೇ ಸಾಲಿನ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ. NDA ಮೀಟಿಂಗ್ ಆಗಿದೆ. ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಒಂದು ಪ್ರಮುಖವಾದಂಥ ಮೆಸೇಜನ್ನು ಕೊಟ್ಟಿದ್ದಾರೆ ಮೋದಿ. ಮೈ ಲೈಫ್ ಡೆಡಿಕೇಟೆಡ್ ಟು ಫ್ಯೂಚರ್ ಆಫ್ ಯೂತ್. ಯುವಕರ ಭವಿಷ್ಯಕ್ಕೆ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೀನಿ. ಯಾಕಂದರೆ ಇಡೀ ಹೋರಾಟದಲ್ಲಿ ಮೋಸ್ಟ್ ಆ್ಯಂಟಿ ಯೂತ್ PM ಇವರು. ಯುವಕರ ವಿರೋಧಿ ಮನಸ್ಥಿತಿಯ, ಯುವಕರನ್ನು ವಿರೋಧಿಸುವಂತಹ ಪ್ರಧಾನಿ ಮೋದಿ ಅಂತಾನೆ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಆಮ್ ಆದ್ಮಿಯವರು ಎಲ್ಲ. ರೀತಿ ನೀತಿ, ಟಿಯರ್ ಗ್ಯಾಸು ಮತ್ತು ಲಾಠಿ ಚಾರ್ಜು ಯಾವ್ಯಾವ ರೀತಿ ಹೊಡೆದಿದ್ದಾರೆ ಪ್ರೊಟೆಸ್ಟರ್ಸ್ಗೆ, ಹೆಂಗೆ ನಡೆಸ್ಕೊಂಡಿದ್ದಾರೆ ಪ್ರೊಟೆಸ್ಟರ್ಸ್. ಅವರೇನು ಕಳ್ಳರ, ಭಯೋತ್ಪಾದಕರ? ಯಾರಿವರು? ನಮ್ಮ ದೇಶದ ಪ್ರಜೆಗಳು, ಸತ್ಪ್ರಜೆಗಳು, ನಮ್ಮ ದೇಶದ ಭವಿಷ್ಯ ಇವರು ಅಂತೆಲ್ಲ ಬಾಯಿ ಬಡ್ಕೊಂಡ್ರಲ್ಲ. ಯಾರು ಯಾರಿಗೆ ಏನು ಮಾಡಿದ್ದಾರೆ ನೋಡಿ, ಮತ್ತಲ್ಲಿ ಯಾರ್ಯಾರಿದ್ರು ಪ್ರೊಟೆಸ್ಟಲ್ಲಿ ಅನ್ನೋದನ್ನು ಕಣ್ಣು ಬಿಟ್ಟು ನೋಡಿ. ಆಮೇಲೆ ಈ ದೇಶಕ್ಕೆ ಏನು ಅಪಾಯ ಎದುರಾಗಿದೆ ಅನ್ನೋದನ್ನು ಎಚ್ಚೆತ್ತುಕೊಳ್ಬೇಕಾಗಿದೆ ನಾವು. ಇಲ್ಲ ಅಂದರೆ ನಾವು ಜನಗಳು ಎಚ್ಚೆತ್ತುಕೊಳ್ಳದಿದ್ರೆ ತುಂಬ ಕಷ್ಟ ಇದೆ. ದೇಶಕ್ಕೆ ಸಂಕಷ್ಟ ಬಂದೊದಗಬಹುದು. ಭಾರತ ಸರ್ಕಾರ, ಇಂಟೆಲಿಜೆನ್ಸು, ಗೃಹ ಇಲಾಖೆ, ಪ್ರಧಾನಿಗಳು ಎಲ್ಲ ಪೂರ್ವ ತಯಾರಿ ಗೊತ್ತಿರುತ್ತೆ. ಇದು ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದೆ ಅಂತಲ್ಲ, ಬಟ್ ಆಗೋದನ್ನು ಕಂಪ್ಲೀಟ್ ಹತ್ತಿಕ್ಕಿದ್ರೆ ಇದೆಯಲ್ಲ, ಅದನ್ನು ಆಗೋದಕ್ಕೆ ಬಿಡದೆ ಇದ್ರದ್ದು ಇನ್ನೂ ಬ್ಲಾಸ್ಟ್ ಆಗುತ್ತೆ. ಸೊ ಆಗಿದೆ, ಬಿಟ್ಟಿದ್ದಾರೆ ಒಂದು ಹಂತಕ್ಕೆ. ಇದೆಲ್ಲ ನಡೆಯೋದಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಈಗೇನು ಮಾಡಬೇಕೋ ಮಾಡ್ತಾರೆ. ಗೃಹ ಸಚಿವರ ಆ್ಯಕ್ಷನ್ ಈಗ ಶುರುವಾಗಿದೆ. ಒಬ್ಬೊಬ್ಬನ ಮುಖ ಎಲ್ಲ ಆ್ಯಂಗಲಲ್ಲೂ ಕವರ್ ಆಗಿದೆ. ಒಬ್ಬೊಬ್ಬ ಮಾಡಿದ ಕೃತ್ಯನೂ ಕವರ್ ಆಗಿದೆ. FIR ಬೀಳ್ತಿದೆ. ಈಗ ಯಾರು ಏನೇನು ಮಾಡಿದ್ದಾರೋ ತಕ್ಕ ಶಾಸ್ತಿ ಅನುಭವಿಸ್ತಾರೆ. ಈಗ ಅಸಲಿ ಕಾರ್ಯಾಚರಣೆ ಅಮಿತ್ ಶಾ ಶುರು ಮಾಡಿರೋದು CJP ಪ್ರೊಟೆಸ್ಟರ್ಸ್ ಮಾಡಬಾರದ ಕೃತ್ಯಕ್ಕೆ ಆಗಬಾರದ್ದೇ ಆಗುತ್ತೆ ಅಂತ. ಸೊ ಭಾರತದಲ್ಲಿ ಶುರುವಾಯಿತು ನೋಡಿ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲೆಲ್ಲ ಆಗಿದ್ದು ನೋಡಿದ್ದೀವಿ. ಭಾರತದಲ್ಲೂ ಬೇಕಾದಷ್ಟು ಸಲ, ಅಂಥದ್ದು 100 ಸಲ, ಅಲ್ಲೂ ಒಂದೊಂದು ಸಲಕ್ಕೆ ಬಿದ್ದೋದು ಅಲ್ಲಿನ ಅಧಿಕಾರ ಬದಲಾವಣೆ ಆಯಿತು. ಬಟ್ ಭಾರತದಲ್ಲಿ 100 ಸಲ ಪ್ರಯತ್ನ ಆಗಿ ಹೋಗಿದೆ. ಸಾವಿರಾರು ಲಕ್ಷಾಂತರ ಕೋಟಿ ಫಂಡಿಂಗ್ ಬಂದಿದೆ. ಬಟ್ ಟಚ್ ಮಾಡೋಕ್ಕಾಗಿಲ್ಲ. ಸಮಸ್ಯೆಗಳಾಗಿವೆ, ಬಟ್
ಅಲುಗಾಡ್ಸೋಕ್ಕಾಗಿಲ್ಲ. ಈ ಸಲ ಇನ್ನೂ ಸ್ವಲ್ಪ ಜೋರಾಗಿ ಮಾಡಿದ್ದಾರೆ. ಇದು ಇನ್ನೂ ಬ್ರ್ಯಾಂಚಸ್ಸು ಕವಲೊಡೆದು ಇಡೀ ದೇಶ ವ್ಯಾಪಿಸುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಭಾರತ ಸರ್ಕಾರ ಮೈಯೆಲ್ಲ ಕಣ್ಣಾಗಿ ಕಾಯಬೇಕಾಗಿದೆ. ಈಗ ಧರ್ಮೇಂದ್ರ ಪ್ರಧಾನ್ he's an intermediary. Absolutely he should resign. But Dharmendra Pradhan hasn't beaten up these students. Home Minister has. He should resign. And Home Minister reports to Prime Minister. He should resign. What is going on? फाइनली दोस्तों हम आ चुके हैं जंतर मंतर पर और मैंने ईंट उठा ली. जिसने भी मुझे रोकने की कोशिश करी, ये नोक वाली साइड से कसम से कह रहा हूँ भाई, सिर दिख नहीं रही है. अब दिख रही है. हाँ मेरा भाई, ईंट ही लगेगी, सच बता रहा हूँ मैं. और बाकी बंदे मैंने अपने उधर से बुला लिए हैं. भाई हमें रोकने की कोशिश मत करना, क्योंकि मौली जागरे से हूँ. हाँ चंडीगढ़ मौली जागरे से, पहले बता रहा हूँ. कोई भी अगर रोकेगा, अगर किसी ने भी रोकने की कोशिश करी. ಮೋದಿಯವರ ಸಂದೇಶ, ಮಕ್ಕಳನ್ನು ಪ್ರಚೋದಿಸಬೇಡಿ. ಇವತ್ತು ಮಕ್ಕಳೇನು ಬೀದಿಗಿಳಿದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಗ್ಯಾಂಗ್ಸ್ಟರ್ಸ್ ಇದ್ದಾರೆ, ಎಷ್ಟು NGOಗಳಿದ್ದಾರೆ, ವಿದೇಶಿ ಫಂಡ್ ತಗೊಳ್ತಿರೋರಿದ್ದಾರೆ, ಯಾರ್ಯಾರಿದ್ದಾರೆ ಗೊತ್ತಿಲ್ಲ. ಬಟ್ ಓವರ್ ಆಲ್ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮೆಸೇಜು ನರೇಂದ್ರ ಮೋದಿ ಅವರು ಕೊಟ್ಟಿರೋದು, ಮಕ್ಕಳನ್ನು ಯಾರು ಲಾ ಮೇಕರ್ಸು, ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು ಪ್ರಚೋದಿಸಬೇಡಿ, ಅವ್ರಿಗೆ ಗೈಡ್ ಮಾಡಿ, ಅವರ ಭವಿಷ್ಯಕ್ಕೆ ಗೈಡ್ ಮಾಡಿ. ನರೇಂದ್ರ ಮೋದಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಕ್ಷಮೆ ಕೇಳಲಿ. ಡೆಲ್ಲಿ ಪ್ರೊಟೆಸ್ಟ್ ಸಂಬಂಧ ಅಂತ ಈಗ ಕಾಂಗ್ರೆಸ್ಸು, ಆಮ್ ಆದ್ಮಿ ಎಲ್ಲ ಮುಗಿ ಬಿದ್ದಿರೋದು ಈ ಹೊತ್ತಲ್ಲಿ ನರೇಂದ್ರ ಮೋದಿಯವರು ಬಹಳ ಸೂಕ್ಷ್ಮ ಸಂದೇಶದೊಂದಿಗೆ ಆ್ಯಕ್ಷನ್ ಶುರು ಮಾಡ್ತಿದ್ದಾರೆ. ಕಾದು ನೋಡೋಣ. ಈ ಸಂಸತ್ ಅಧಿವೇಶನ ತುಂಬ ಕ್ರೂಷಿಯಲ್. ಮೋದಿ ಸರ್ಕಾರಕ್ಕೆ ಸ್ಕೆಚ್ ಬ್ಯಾಕ್ ಟು ಬ್ಯಾಕ್ ಆಗಿದೆ ಬೇಕಾದಷ್ಟು ಸಲ. ಈ ಸಲ ಸ್ವಲ್ಪ ಬಿಗ್ ಸ್ಕೆಚ್ಚೇ ರೆಡಿ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.